ಒಳಗಿನ ಅಂತರಂಗವನ್ನ ಬೆಳಗಿಸುವುದು ಹೇಗೆ? ಆ ಆತ್ಮಶಕ್ತಿ ಮತ್ತು ಅಂತರಂಗ ಶಕ್ತಿ ಬೆಳಿಬೇಕಾದ್ರೆ ಅದು ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ. ಮಾರೀಚನ ರೂಪದಲ್ಲಿ ರಾಮಾಯಣದಲ್ಲಿ ಹೇಗೆ ವೇಷವನ್ನು ಧರಿಸಿಕೊಂಡು ಬಂದು ರಾಕ್ಷಸ ಸೀತೆಯ ಅಪಹರಣಕ್ಕೆ ಕಾರಣವಾಗ್ತಾನೋ ಹಾಗೆ ಇವತ್ತು ನಮ್ಮ ಜ್ಞಾನ ಮತ್ತು ವಿವೇಕಕ್ಕೆ ಇರುವಂತ ಬಹಳ ಮೊದಲನೇ ದೊಡ್ಡ ಸವಾಲು ಯಾವುದು ಅಂದ್ರೆ ಯಾವುದು ಒರಿಜಿನಲ್, ಯಾವುದು ಫೇಕ್. ನಮ್ಮ ಸಂಸ್ಥೆಯ ಪ್ರಯತ್ನ, ಆಶಯ, ಉದ್ದೇಶ, ಗುರಿ ಏನು ಅಂತಂದ್ರೆ ಇನ್ಫಾರ್ಮೇಶನ್ ಜೊತೆಗೆ ನಿಮಗೆ ಜ್ಞಾನವನ್ನು ಕೊಡುವುದು. ಭಾರತದಲ್ಲಿರುವವರೆಲ್ಲರೂ ಕಡ್ಡಾಯವಾಗಿ ಅನುಸರಿಸಬೇಕಾದ ಒಂದು ತತ್ವ, ಚಿಂತನೆ, ಸಿದ್ಧಾಂತವೇ ಭಾರತೀಯತೆ.